ನಾನು ಎಲ್ಲಿ ಹೋದ್ರು ಮನಗುಳಿಗೌಡ್ರ ಮಗ ಅಪ್ಪುಗೌಡ ಅತ್ತಾರ. ಯಾಕತ್ತಾರ ಅಂದ್ರೆ ನೀವೆಲ್ಲರೂ ಕೂಡಿ ಏನು ಆಶೀರ್ವಾದ ಮಾಡಿ 6 ಬಾರಿ ಆರಿಸಿಕೊಟ್ಟು ಒಮ್ಮೆ ಮಂತ್ರಿಯನ್ನಾಗಿ ಆರಿಸಿ ತಾವೆಲ್ಲ ಏನು ಆಶೀರ್ವಾದ ಮಾಡಿದ್ರಿ, ಆ ಆಶೀರ್ವಾದ ರೂಪದಲ್ಲಿ ನಿಮಗೆಲ್ಲ ಕೆಲಸ ಮಾಡಿ ತಮ್ಮ ತನು ಮನ ಧನದಿಂದ ಏನು ಸಹಾಯ ಸಹಕಾರ ಆಗಬೇಕು ಅದನ್ನೆಲ್ಲ ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸ ಗೆದ್ದಾರಲ್ಲ. ಇವತ್ತಿನವರೆಗೂ ನಾನು ಏನೂ ಅಧಿಕಾರದಾಗಿಲ್ಲಂದ್ರೂ ನಿಮ್ಮ ಮನಸ್ಸಿನಲ್ಲಿ ಕುಂದಿರಿಸ್ಕೊಂಡಿರಿ. ದೊಡ್ಡ ದೊಡ್ಡ ನಮಸ್ಕಾರ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ರೀತಿ ಸದಾಕಾಲ ಇದ್ರೆ ನಾನು ಹೇಳ್ತೀನಿ. ಏನೋ ಅಪ್ಪುಗೌಡ 4 ಸಲ ಪರಾಭಗೊಂಡನ, ಇನ್ನಾನು ಹುರುಪಾಗಿ ಅಡ್ಡಾಡ್ತಾನ, ನಕ್ಕೋತೆ ಅಡ್ಡಾಡ್ತಾನ, ಎಲ್ಲರ ಜೋಡಿ ಮಾತಾಡ್ಕೋತ ಅಡ್ಡಾಡ್ತಾನ. ಇದಕ್ಕೆ ಕಾರಣ ಏನಂದ್ರೆ ಇಲ್ಲಿ ಕೂತಾರಲ್ಲ ನಿಖಿಲ್ ಕುಮಾರಸ್ವಾಮಿ ಅವರು ನನಗತಿ ಅವರು 4 ಬಾರಿ ಸೋತಾರ. ಸೋತ್ ಏನಪ್ಪ ಮುಗಿತೀನಿ ಅಂದೆವು, ಮನ್ಯಾಗ ಕುಂದಿರ್ತಾರೆ ಸಣ್ಣ ವಯಸ್ಸಿನಾಗ. ಅವ್ರು ನೋಡಿದ್ರೆ ಮತ್ತೇನು ಕೆಲಸ ನಡೆಸ್ಯಾರ ಈಗ ಅಂದ್ರೆ ಜನರೊಂದಿಗೆ ಜನತಾದಳ ಅಂತೇಳಿ ಕಾರ್ಯಕ್ರಮ ಹಾಕೊಂಡು ನಮ್ಮನ್ನೆಲ್ಲ ಒಗ್ಗೂಡ್ಸಾಕ ಹೊಂಟಾರ. ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ರು, ಕುಮಾರಸ್ವಾಮಿ ಏನಾದ್ರು ಅಂದ್ರೆ ಜಿಲ್ಲಾ ದಾಟಿ ರಾಜ್ಯ ದಾಟಿ ಎಲ್ಲಿಗೆ ಹೋದರು ಅಂದ್ರೆ ನಮ್ಮ ಇದಕ್ಕೆ ಹೋದ್ರು, ಕೇಂದ್ರಕ್ಕೆ ಹೋದರು, ಮಂತ್ರಿ ಆದರು. ಇನ್ನೇನದ ಕರ್ನಾಟಕದಾಗ ಜನತಾದಳದಾಗ ಏನೂ ಇಲ್ಲ ಅಂದ್ರು. ಜನತಾದಳದಾಗ ಯಾಕೆ ಏನೂ ಇಲ್ರಿ? ಜನತಾದಳದಾಗ ಏನೈತೆ ಅನ್ನೋ ತೋರಿಸ್ಲಕ್ಕೆ ನಿಖಿಲ್ ಅಣ್ಣವ್ರು ಹೊಂಟಾರ. ಇವತ್ತು ಗಟ್ಟುಮುಟ್ಟಾಗಿ ನಿಖಿಲ್ ಅಣ್ಣವ್ರು ಹೊಂಟಾರ. ಎಲ್ಲಿಯದ ಜನತಾದಳ ಅಂದ್ರೆ ಇಲ್ಲದ ಜನತಾದಳ ಅತ್ತೆ ತೋರ್ಸಾಕ್ ಹೊಂಟಾರ. ಬಸವನ ಬಾಗೇವಾಡಿಯಲ್ಲಿ ತಾವು ಮಾತಾಡ್ತಿದ್ರು, ಭಾಳ ಜನ ಮಾತಾಡ್ತಾರ. ಏನ್ ಮಾತಾಡ್ತಾರ ಅಂದ್ರೆ ಎಲ್ಲದ ಅಪ್ಪುಗೌಡ್ರ ಪಕ್ಷ, ಎಲ್ಲದ ಜಾತ್ಯತೀತ ಜನತಾದಳ, ಬರ್ರಿ ಬಸವ ಭವನದಾಗ ಬಂದು ನೋಡ್ರಿ ಎಲ್ಲದ ಜಾತ್ಯತೀತ ಜನತಾದಳ. ಇಲ್ಲಿ ಕೂತದ ಮಂದಿ ಏನು ನೀವೆಲ್ಲ ಮನಸ್ಸು ಮಾಡಿದ್ರೆ ಏನು ದೊಡ್ಡದಲ್ಲ ಅಂತೇಳಿ ಈಗಾಗಲೇ ಹೇಳಿದ್ರು ನಾಯಕರು. ಮನಸ್ಸು ಮಾಡ್ಲಿಕ್ಕೆ ಏನದ, ನೀವು ತನು ಮನ ಧನದಿಂದ ನೀವು ಮಾಡ್ತೀರಿ ಅತ್ತೆ ನಮಗೆಲ್ಲ ಇಟ್ಟೊಂದು ಶಕ್ತಿ ಐತಿ. ನೀವು ಮನಸ್ಸು ಮಾಡಿದ್ರೆ ಬೇಕಾದೇ ಆಗ್ತದಲ್ಲಕ ಎರಡನೇ ಮಾತಿಲ್ಲ. ಅದೇನೋ ನಾನು ಹೇಳ್ತೀನಿ, ಯಾರು ಇದರಿಂದ ನಾನು ಸೋತಿಲ್ಲ. ನೀವೆಲ್ಲ ಪ್ರಯತ್ನ ಮಾಡಿರಿ, ಸಾಕಷ್ಟು ಶ್ರಮ ವಹಿಸಿರಿ, ಇದು ಮಾಡಿರಿ. ಆದರೆ ಎಲ್ಲದಕ್ಕೂ ಟೈಮ್ ಒಂದು ಬೇಕಂತ ಹೇಳ್ತಾರೆ. ನಮ್ಮ ಹಣೆ ಬರ ಇರಬೇಕಂತ ಹೇಳ್ತಾರೆ. ಅದು ಕೂಡಿ ಬಂದಿಲ್ಲ ಹೊರತೆ ನಿಮ್ಮ ಪ್ರಯತ್ನ ಯಾವಾಗೂ ಹಿಂಜರದಿಲ್ಲ. ನಿಮ್ಮ ಪ್ರಯತ್ನ ಇದ್ದೇ ಇದೆ. ಎಲ್ಲರೂ ಮೆಚ್ಚುವಂಥದ್ದು. ಒಮ್ಮೆ ಸೋತ್ರೇನೆ ಕೈ ಬಿಡ್ತಾರ, 2 ಸಲ ಸೋತ್ರ ಕೈ ಬಿಡ್ತಾರ. ನೀವು 4 ಸಲ ಸೋತ್ರು ನಾನು ಕೈ ಹಿಡ್ಕೊಂಡ್ ಬಂದಿರಲ್ಲ, ನಿಮ್ದಿದ್ದು ದೊಡ್ಡ. ಅದಕ್ಕೆ ಏನದ, ಈಗಾಗಲೇ ಹೇಳದಂತೆ ಆ ದೇವ್ರನ್ನು ಪರೀಕ್ಷೆ ಮಾಡ್ತಾನೆ. ಏನು ಮಾಡ್ತಾನೆ ಬಸವಣ್ಣಗೆ ನಾನು ಕೇಳ್ಕೊಂಡೆ, ಯಾಕಂತೇಳಿ. ಏನಿಲ್ಲ, ಪೆಟ್ಟು ಬಿದ್ದವ್ರು ಮುಂದೆ ಭಾಳ ಎತ್ತರ ಕೇಳ್ತಾರೆ. ನಿನ್ನ ಭಾಳ ಪೆಟ್ಟು ಕೆಡವಿನಿ, ಭಾಳ ಮ್ಯಾಕ್ ಹೋಗಿನಿ, ಜನರ ಸೇವೆ ಮಾಡು ಅಂತೇಳಿ ಇವತ್ತು ಆಶೀರ್ವಾದ ಮಾಡ್ಯಾನ ನನಗೇನದ ಮತ್ತೊಂದು ಮಗದೊಂದು ಏನೂ ಆಸೆ ಇಲ್ಲ. ಅಧಿಕಾರ ಯಾಕೆ ಬೇಕು? ಆಸೆ ಇರ್ಲಿಕ್ಕೆ ಅಧಿಕಾರ ಯಾಕೆ ಬೇಕಂತ ನೀವು ಕೇಳ್ಬೋದು. ಅಧಿಕಾರ ಯಾಕೆ ಬೇಕಂದ್ರೆ ನಿಮ್ಮೆಲ್ಲರ ಸೇವೆ ಮಾಡಕ್ ಬೇಕಾಗ್ಯದ, ನಿಮ್ಮೆಲ್ಲರ ಕಣ್ಣೀರು ಒರ್ಸಾಕ್ ಬೇಕಾಗ್ಯದ, ನಿಮ್ಮ ಆಗುಹೋಗುಗಳಲ್ಲಿ ಭಾಗಿಯಾಗಕ್ಕೆ ಬೇಕಾಗ್ಯದ. ನನಗೆ ಹೊರತು ನನಗೆ ಬೇಕಾಗಿಲ್ಲ ಅದು. ನೀವು ಸಾಕಷ್ಟು ಶ್ರಮ ವಹಿಸಿ ತಂದೆಯವ್ರನ್ನ ಆರಿಸಿಕೊಟ್ಟಿರಿ, ಮನೆತನದ ಹೆಸರು ಉಳಿಸಿರಿ. ಅದನ್ನೇನದ ನಾನು ತೀರಿಸಬೇಕು, ನನ್ನ ಕೈಲಿ ಆದಟ್ಟು ನಾನು ತೀರಿಸಿ ನಿಮ್ಮ ಸೇವೆ ಮಾಡ್ಬೇಕನ್ನೋ ಆಸೆ ಇಟ್ಕೊಂಡಿನಿ. ಸೇವೆ ಮಾಡಬೇಕಾದ್ರೆ ಇವತ್ತಿನ ದಿನಮಾನದಲ್ಲಿ ಅಧಿಕಾರ ಬೇಕೇ ಹೊರತು ಹಾಗೆ ಸೇವೆ ಮಾಡಿದ್ರೆ ನಡೆಯುವುದಿಲ್ಲ. ಆದರೂ ನನ್ನ ಶ್ರಮದಿಂದ ನಾ ಏನು ಪ್ರಯತ್ನ ಮಾಡಬೇಕು ಅದನ್ನ ಮೀರಿ ನಿಮ್ಮೆಲ್ಲರ ಸೇವೆ ಮಾಡಾಕತ್ತೀನಿ, ನಿಮ್ಮೆಲ್ಲರ ಕೈ ಹಿಡಿದೀನಿ. ಅದಕ್ಕೆ ಏನದ, ನೀವು ನನ್ನ ಸತತವಾಗಿ ಬೆನ್ನೆಲುವಾಗಿ ನಿಂತಿರಿ, ಇದು ಮಾಡಿರಿ. ನಾನು ಇದನ್ನು ಖುಷಿ ಪಡ್ತೀನಿ. ಯಾಕಂದ್ರೆ ನಾನು ಈಗಾಗಲೇ ಹೇಳ್ದಂತೆ, ನಾವು ಮೊನ್ನೆ ಒಂದು ಇಲೆಕ್ಷನ್ದಾಗ ಬರೀ 3,000 ಅಂತರದಲ್ಲಿ ನಾನು ಸೋತೆ. ಅವಾಗೇನೋ ಆಗೇ ಬಿಡಬೇಕಾಗಿತ್ತು, ಎಲ್ಲ ಹೋಗ್ಬೇಕಾಗಿತ್ತು ಅಂದ್ರೆ ಎಲ್ಲರೂ. ಅದು ನನಗೂ ಗೊತ್ತು. ನಾ ಅವಾಗೂ ಸೋತಿಲ್ಲ, ಈ ಮೊನ್ನೆ ಇಲೆಕ್ಷನ್ದಾಗೂ ಸೋತಿಲ್ಲ. ಸೋತಿದ್ದು ನನ್ನ ಮೋಸ್ತನದಿಂದ ಸೋಲ್ಸ್ಯಾರೇ ಹೊರತು ನಿಮ್ಮ ಆಶೀರ್ವಾದದಿಂದ ನಾ ಸೋತಿಲ್ಲ. ಬೆಂಗಳೂರು ಅಂತ ಊರಾಗ ಹೋದ್ರೆ ನಾ ಏನದೀನಿ, ಏನೂ ಇಲ್ಲೇ ಇಲ್ಲ. ಮನಗುಳಿಗೌಡ್ರ ಮಗ ಅನ್ನೋದೊಂದು ಬಿಟ್ರೆ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹಿಂದೆ ಬಿಟ್ರೆ ಮತ್ತೇನದ. ಬೆಂಗಳೂರಿನಾಗ ಹೋದ್ರೆ ಲಿಫ್ಟ್ನಾಗ ಅದು ಒಳಗೆ ನಾ ವಿಧಾನಸೌಧಕ್ಕೆ ಅದು ಹೋಗಾಗ ಲಿಫ್ಟ್ನಾಗ ಹೋದ ಕೂಡಲೇ ಮಂದಿ ಭಾಳ ಇದ್ರಿ, 2-3 ಮಂದಿ ಸರಿತಿದ್ರಿ. ಯಾಕಂದ್ರೆ ಮನಗುಳಿಗೌಡ್ರ ಮಗ ಬಂದಾನತ್. ಆ ಲಿಫ್ಟ್ನೇವ ತೆಳಗೆ ಸ್ಟೂಲ್ ಮ್ಯಾಗ ಕೂತು ಆಪ್ರೇಟ್ ಮಾಡ್ತಾರವ್ರು.
ನಾ ಒಳಗೆ ಹೋದ್ಕೂಳಿ ಎದ್ದು ನಿಂತು ನಮಸ್ಕಾರ ಮಾಡಿ ಆಪ್ರೇಟ್ ಮಾಡ್ದ. ಯಾಕೆ ಅಂದ್ಕೂಳೇನೆ ನೀವು ಮನಗುಳಿಗೌಡ್ರ ಮಗ ಅಂತೇಳಿ ಗೊತ್ತಾಗ್ಯದ್ರಿ ನಮಗೆ. ಮನಗುಳಿಗೌಡ್ರ ಮಗ ಅತ್ತೆ ಮೊನ್ನೆ 3000ದಾಗ ಸೋತಿರಿ. ನಿಮ್ಮಂಥವ್ರನ್ನ ಗೌರವಿಸ್ಲಿಕ್ಕೆ ಯಾರನ್ನ ಗೌರವಿಸ್ಲಿ? ನಿಮ್ಮ ಹಿಂದಿಟ್ಟೆಲ್ಲ ಜನ ಅದಾರಲ್ಲ ಅವ್ರನ್ನ ಗೌರವಿಸ್ತೀನಿ ನಾ ಅಂತ ಹೇಳಿದವ. ಹಂಗೆ ಎಲ್ತಾನ ಹೋದ್ರು. ಮನಗುಳಿಗೌಡ್ರನ್ನು ಒಂದು ಹೆಸರು ಎದಕ್ಕೆ ಐತಿ ಅಂದ್ರೆ ನೀವೆಲ್ಲ ಹಿಂದದಿರಿ, ನಿಮ್ಮ ಶಕ್ತಿ ಐತಿ ಅಂತ ಐತಿ. ಕುಮಾರಣ್ಣವರು ಈಗಾಗಲೇ ಹೇಳ್ದಂತೆ ಯಾವಾಗೂ ನನ್ನ ಮ್ಯಾಗ ಭಾಳಷ್ಟು ಇದು ಇಟ್ಕೊಂಡಾರ. ಒಮ್ಮೆ ನೀನು ಶಾಸಕ ಆಗ್ತಿ ಅಣ್ಣ ಆತಾರ ಅವ್ರು ಅಂದಾಗ ಒಮ್ಮೆ ಇದನ್ನು ಮಾತನಾಡ್ತಾರ. ಮೊನ್ನೆ ನಾನು ನಿಮ್ಮೆಲ್ಲರ ಬಯಕೆ ಅಂತೆ, ನಿಮ್ಮೆಲ್ಲರ ಆಸೆ, ನೀವೆಲ್ಲ ಇದು ಪಟ್ರಿ, BJP ಜಾಯ್ನ್ ಆಗ್ರಿ, BJP ಜಾಯ್ನ್ ಆಗ್ರಿ ಅಂತೇಳಿ ಭಾಳಷ್ಟು ಮಂದಿ ಕರೆ ಇತ್ತು. BJP ಕಾರ್ಯಕರ್ತರ ಕರೆ ಇತ್ತು, ಬರ್ರಿ ನಮ್ಮ ಪಕ್ಷಕ್ಕೆ ನಾವೆಲ್ಲ ನಿಮ್ಮನ್ನು ಚುನಾಯಿತನ ಮಾಡ್ತೀವಿ. ಅದೇ ರೀತಿ ರಾಜ್ಯದ ಅಧ್ಯಕ್ಷರು ಹಿಡ್ಕೊಂಡು ಭಾಳಷ್ಟು ಮಂದಿ ಲೀಡರ್ಸ್ಗಳೆಲ್ಲ BJPಗೆ ನನ್ನ ಬರ್ಮಾಡ್ಕೊಂಡ್ರು. ಬರ್ರಿ ಬರ್ರಿ ನಿಮಗೆಲ್ಲ ಮಾಡ್ತೀವಿ ಅನುಕೂಲ ಅಂತೇಳಿ, ಅನುಕೂಲ ಮಾಡ್ತೇವೆ ಅಂತೇಳಿ ಕರ್ಕೊಂಡು ಹೋಗಿ ಅದೇನು ಮಾಡಿದ್ರೆ ನಮಗೆಲ್ಲ ಗೊತ್ತದ. ಯೂಸ್ ಆ್ಯಂಡ್ ಥ್ರೋ ಮಾಡಿದರು. ನನಗೇನದ ಬೆಂಗಳೂರಾಗ ದಿಲ್ಲಿ ಒಳಗೆ 100ಕ್ಕೆ 100 ನಿನ್ನ ಟಿಕೆಟ್ ಆಗ್ಯದ, ಹೋಗಿ ನೀ ಕ್ಯಾನ್ವಸ್ ಮಾಡತ್ತೇಳಿ ಹೇಳ್ದಂಥ ಲೀಡರ್ಗಳಿದ್ರು. ಆದ್ರೆ ನಿಮಗೆಲ್ಲ ಗೊತ್ತದ ಯಾರು ತಪ್ಸ್ಯಾರತ್ತ. ಇಲ್ಲಿ ಬಂದು ಜಿಲ್ಲೆಯಲ್ಲೇ ನನಗೆ ತಪ್ಪು ಇದು ಆಯಿತು. ಆಗೇನದ ನಾನು ಟಿಕೆಟ್ ಕಳ್ಕೊಂಡೆ. ಟಿಕೆಟ್ ಕಳ್ಕೊಂಡಿರ್ಲಿಕ್ಕೆ ಏನಾಕಿತ್ತು ಅಂದ್ರೆ ದರ್ವೊಬ್ರು ಮಾತಾಡ್ತಾರೆ 25,000 ಲೀಡ್ಲೆ ಬರ್ತಿದ್ದ ಅಪ್ಪುಗೌಡ ಅಂತೇಳಿ ಮಾತಾಡ್ತಾರೆ. ಅದಾಗಬಾರ್ದು. ಒಮ್ಮೆ ಏನ್ರಿ ಆದ್ರೆ ಅವ್ರ ಅಪ್ಪನ ಗತೆ ಗಟ್ಟುಮುಟ್ಟಾಗಿ ಕುಂದಿರ್ತಾನ ಆ ಜಾಗಕ್ಕೆ, ಆ ಸೀಟಿಗೆ. ಅದಕ್ಕತಿ ಇವ್ನು ಬಿಡಬಾರ್ದು ಅಂತೇಳಿ ಇಲ್ಲೇ ಚೂಟಾಕತ್ಯಾರ. ಆದ್ರೆ ನೀವು ಎಷ್ಟು ಚೂಟ್ರಿ, ನಾವು ನೀರು ಗೊಬ್ಬರ ಹಾಕಿ ಅವ್ನು ಬೆಳೆಸ್ತೇವೆ ಅಂತೇಳಿ ನಿತ್ತಂತ ನೀವೆಲ್ಲ ಜನ ಹಿಂದದಿರಿ ನನಗೆ. ಹಂಗೇನದ ಎಷ್ಟೇ ಇದು ಮಾಡಿದ್ರು ಒಮ್ಮೆ ಅದನ್ನೇನದ ಪಡ್ಕೊಂಡೇ ತೀರ್ಬೇಕತ್. ನಾವು ಹೆಂಗೆ ಗಟ್ಟಿಯಾಗ್ಯವು ಹಂಗೆ ನಿನಗೆ ಕೊಡಿಸೇ ತೀರ್ತೇವೆ ಅಂತೇಳಿ ನೀವೆಲ್ಲ ಗಟ್ಟಿಯಾಗಿರಿ. ಅದಕ್ಕೆ ಏನದ ಈಗಾಗಲೇ ಹೇಳದಂತೆ ಭಾಳಷ್ಟು ಇದು ಇಲ್ಲ. ಮನುಷ್ಯಾಗ 4 6 ಹೋಟ್ ಹಾಕ್ಸಿದ್ರೆ ಸಾಕು, ಆರಾಮ್ಸೀರ್ ಬಂದ್ಬಿಡ್ತೇವೆ. ಅವಾಗೇನದ ಭಾಳ ಜನ ಹೇಳ್ತಾರೆ, ಅಪ್ಪುಗೌಡ್ರ ನೀವು ಬಂದ್ರೆ ನೀವು MLA ಆಗಂಗಿಲ್ಲ, ಹೋಟ್ ಹಾಕಿದವ್ರು ನಾವು ಹಾಕೇವು ಅಂತ ಹೇಳ್ತಾರೆ. ಅದು 100ಕ್ಕೆ 100 ಸತ್ಯ. ನಿಮಗೇನದು ಎಂದೂ ವಚಿತನ ಮಾಡಂಗಿಲ್ಲ, ನಿಮಗೆ ಎಂದೂ ನಾನು ಮೋಸ ಮಾಡಂಗಿಲ್ಲ, ಎಂದೂ ಇದು ಇಲ್ಲ. ನಿಮ್ಮ ಅಮೂಲ್ಯವಾದ ಮತ ನನಗೆ ಹಾಕಿ ನೀವು ಆಯ್ಕೆ ಮಾಡಿದ್ದೆ ಖರೆ. ಆದ್ರೆ ನಿಮ್ಮ ಸೇವೆ ಮಾಡೋದ್ರಾಗ ಎರಡನೇ ಮಾತಿಲ್ಲ. ನಿಮಗೇನದ ಆಳಿನ ಆಳಾಗಿ ದುಡಿದು ನಿಮ್ಮ ಎಲ್ಲರನ್ನ ಮುಟ್ಟಿಸ್ತೀನಿ ಅಂತೇಳಿ ನಾ ಹೇಳ್ತೀನಿ ಇವತ್ತು. ಅದೇ ರೀತಿ ಗ್ಯಾರಂಟಿ ಯೋಜನೆಗಳನ್ನು ಹೇಳಿದರು. ಗ್ಯಾರಂಟಿ 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 ಅಂತ ಭಾಳ ಗ್ಯಾರಂಟಿ ಅದಾವು. ಅವು ಏನೇನದಾವ ಅನ್ನೋದು ನಿಮ್ಗೆ ಗೊತ್ತದ ಇಲ್ಲೋ ಗೊತ್ತಿಲ್ಲ. ಸರ್ಕಾರದ ಸುಳ್ಳು ಹೇಳುವ ಗ್ಯಾರಂಟಿ, ಸರ್ಕಾರ ನೌಕರರಿಗೆ ಪಗಾರ ಕೊಡದೆ ದುಡಿಸಿಕೊಳ್ಳುವಂಥ ಗ್ಯಾರಂಟಿ, ಗುತ್ತಿಗೆದಾರದಾರ ಅವ್ರ ಬಿಲ್ಲನ್ನು ಪಾಸ್ ಮಾಡಲಾರ್ದೆ ಅವ್ರನ್ನ ವಂಚಿತರನ್ನಾಗಿ ಮಾಡೋದು ಗ್ಯಾರಂಟಿ. ಈಗೆಲ್ಲ ಮಹಿಳೆಯರಿಗೆ ಫ್ರೀ ಬಸ್ ಕೊಟ್ಟು ಅವ್ರಿಗೆ ಏನದ ಊರೂರು ಅಡ್ಡಾಡಕ್ಕೆ ಹಚ್ಚಿ ಮನಿ ಮುರಿದಂಥದ್ದು ಗ್ಯಾರಂಟಿ. ನಮಗೇನದ ವಿದ್ಯುತ್ ಕೊಡ್ತೀನಿ ಅಂತ ಹೇಳಿದರು, ವಿದ್ಯುತ್ ಫ್ರೀ ವಿದ್ಯುತ್ ಅಂದ್ಕೊಳ್ಳಿ ಎಲ್ಲರೂ ಖುಷಿ ಆದೆವು. ಆ ವಿದ್ಯುತ್ತೇ ಇಲ್ಲ, ವಿದ್ಯುತ್ ಇರ್ಲಿಕ್ಕೆ ನಿಮ್ಮ ಬಿಲ್ ಎಲ್ಲಿ ಬರ್ತದ ಅಂತೇಳಿ ಗ್ಯಾರಂಟಿ. ಇನ್ನು ಏನೇನು ಗ್ಯಾರಂಟಿ ಕೊಡ್ಬೇಕು ಅವ್ರು? ಇಂಥವೆಲ್ಲ ಗ್ಯಾರಂಟಿ ಕೊಟ್ಕೊತ ಹೋಗ್ಯಾರ. ಗ್ಯಾರಂಟಿ ಕೊಟ್ಕೊತ ಹೋಗಿ ನಾವೆಲ್ಲ ನಂಬ್ಲಾಕತ್ತೇವೆ, ಇದು ಮಾಡಾಕತ್ತೇವು. ದಯವಿಟ್ಟು ಎಲ್ಲರಿಗೆ ತಿಳಿಸ್ರಿ, ಮಾಡ್ರಿ ಇದನ್ನು. ಮೊನ್ನೆ ನಮ್ಮ ನಾಡಗೌಡ ಸಾಹೇಬ್ರು ಹೇಳಿದರು ಇಲ್ಲಿ ದೇವ್ರಿಪ್ಪರಿಗ್ಯಾಗ. ಏನು ಹೇಳಿದ್ರು ಅಂದ್ರೆ, ಒಬ್ಬ ಬಸ್ಸಿನ ಮುಂದೆ ಬಂದ್ಕೊಂಡು ನಾ ತಾಡ ಗಾಡಿ ಬಿಡಂಗಿಲ್ಲ ಮುಂದತ್ತು. ಯಾಕೆ ಅಂದ್ಕೊಳ್ಳೇನೆ ನಾನು ಹೆಣ್ತಿ ಶಟ್ಕೊಂಡು ತವ್ರ ಮನೆಗೆ ಹೊಂಟಾಳಿದ್ರಾಗ. ಯಾಕಂದ್ರೆ ಫ್ರೀ ಅದಲ್ಲ, ಬೇಕಾದಂಗೆ ಹೋಗಿ ಅವ್ರನ್ನ ಇದನ್ನ ಮಾಡಾಕತ್ಯಾರ. ಆಕಿನ ಇಳಿಸುತ್ತಾನ ನಾ ಬಿಡಂಗಿಲ್ಲ, ಇರ್ಲಿಕ್ಕೆ ನಾನು ಮ್ಯಾಗ ಹಾಸ್ಕೊಂಡು ಹೋಗ್ರಿ ಅನ್ನೋದು. ಹಂಗೆ ಮನೆ ಮುರುಗಿ ಕೆಲಸ ನಡೆದವ್ರಿ. ಫ್ರೀ ಅಂದ್ಕೊಳ್ಳೇನೆ ಎಲ್ಲ ಇದಕ್ಕೆ ಹೋಗೋದು ಬರೋದು. ಹಿಂಗಾಗಿ ಎಲ್ಲಿ ಹೋದ್ರು ಹೆಣ್ಮಕ್ಳೇ ಹೋಗೋದು, ಗಂಡು ಮಕ್ಳು ಮನೆಯಾಗೆ ಇರೋದು. ಯಾಕಂದ್ರೆ ಡಬಲ್ ಆಗಿಬಿಟ್ಟದ ನಿಮ್ಮ ರೇಟ್. ಅವ್ರದ್ದು ಫ್ರೀ ಆಗ್ಯದ, ನಿಮಗೆ ಡಬಲ್ ಆಗ್ಯದ. ಡಬಲ್ ಆದ್ಕೂಳೆ ಏನಾಗ್ಯದ ಗೊತ್ತಿಲ್ಲ ಹೆಣ್ಮಕ್ಳಿಗೆ. ಫ್ರೀ ಬಿಟ್ಟಾರ ಅನ್ನೋದು ಒಂದೇ ಹೇಳ್ತಾರೆ, ಮನೆಯೇ ಯಜಮಾನನ ಕಿಶದನ್ ರೊಕ್ಕ ತೆಗೆದು ಅದಕ್ಕೆ ಹಾಕ್ತಾರ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಿಡ್ರಿಪ್ಪ ನೋಡೋನು, ನಮಗೂ ಗಂಡಸರಿಗೆಲ್ಲ ಏನು ಬೇಕಾಗ್ಯದ ಅದನ್ನು ಬಿಡ್ರಿ. ದಾರು ಫ್ರೀ ಮಾಡ್ರಿ ನೋಡೋನು, ದಾರು ಫ್ರೀ ಮಾಡ್ರಿ. ಹೌದು 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 ಬೇಡ, ನಮಗೆ ದಾರು ಫ್ರೀ ಮಾಡೋದು ಬೇಡ, ಗುಟ್ಕಾ ಫ್ರೀ ಮಾಡೋದು ಬೇಡ, ಅದನ್ನು ತಿನ್ನೋದಂತರೂ ಮೊದಲೇ ಬೇಡ. ನಾವೆಲ್ಲ ನಮ್ಮ ಆರೋಗ್ಯ ಕೆಡಿಸ್ಕೊಳ್ಳೋದು ಬೇಡ, ಆರೋಗ್ಯವಂತರಾಗಿರೋನು. ನಾವೇನದ ಒಳ್ಳೆಯ ಸರ್ಕಾರ ಕಟ್ಟು ನಿಟ್ಟಿನಲ್ಲಿ ನಾವೆಲ್ಲ ಒಂದಾಗೋನು. ಇವತ್ತಿನಿಂದ ಏನದ ಸಂಘಟನೆ ಮಾಡಿ ನಾವೆಲ್ಲ ಸದಸ್ಯತ್ವ ಅಭಿಯಾನದಾಗ ಎಲ್ಲರನ್ನ ಭಾಗವಹಿಸುವಂಥ ಇದು ಮಾಡೋನು. ಡಿಜಿಟಲ್ ಈಗಾಗಲೇ ನಂಬರನ್ನು ಕೊಟ್ಟಿದ್ದಾರೆ ನಿಮಗೆ,
64002028. ಇನ್ನೊಮ್ಮೆ ಮೊಬೈಲ್ ತಗೊಂಡ್ಬೇಕಾದ್ರೆ ಇನ್ನೊಮ್ಮೆ ಡೈಲ್ ಮಾಡ್ಕೋರಿ. ಮಾಡ್ಕೊಂಡಿರ್ಬೇಕು ನೀವೇನದ ಎಲ್ಲರಿಗೂ ಯಾರ ಕಡೆ ಫೋನ್ ಇರ್ತದೆ ಇಸ್ಕೊಂಡು ಇದನ್ನು ಮೆಂಬರ್ಶಿಪ್ ಮಾಡಿರಿ. ಮಾಡಿ ಏನದ ನಮ್ಮ ಟಾರ್ಗೆಟ್ ಮುಟ್ಟಬೇಕಾಗ್ಯದ. ಅಣ್ಣನ ಟಾರ್ಗೆಟ್ ಏಟದ ಸದಸ್ಯತ್ವ ಟಾರ್ಗೆಟ್ ನಾವೇನದ ನಮ್ಮಲ್ಲಿರುವಂಥ ಮತದಾರರು 2,20,000. ಅದ್ರಾಗ ಅರ್ಧ ಮಾಡಿಬಿಡುನ, ಗಟ್ಟಿ ಮಾಡೋಣ ಎಲ್ಲರೂ ಕೂಡಿ ಅರ್ಧ. ಅದ್ರಾಗ ಏನದ ಅರ್ಧಕ್ಕಿಂತ ಹೆಚ್ಚು ಹೋಗುನೇ ಹೊರತು ಒಳಗೆ ಬರೋದು ಬೇಡ. ನಾವೆಲ್ಲ ಅದನ್ನ ನಂಬರ್ ಇವತ್ತಿನಿಂದ ನೆನಪಿಡ್ರಿ. ಇನ್ನೊಮ್ಮೆ ಹೇಳ್ತೀನಿ, 9964002028. ಈಗಾಗಲೇ ದೊಡ್ಡಪ್ಪನವ್ರು ಹೇಳಿದ್ರು. ಏನು ಹೇಳಿದ್ರು ಅಂದ್ರೆ 2028 ಯಾಕೆ ಇಟ್ಟಾರ ದಂಡಿಗೆ ಅಂದ್ರೆ 2028ರಾಗ ನಮ್ಮ ಸರ್ಕಾರ ಆಗೋದು ಗಟ್ಟಿ ಆ ಮೆಂಬರ್ಶಿಪ್ನಿಂದ ಆಗ್ತದ. ಅದಕ್ಕೆ ಅದನ್ನ ನಂಬರ್ ಇಟ್ಟಾರ. ಅದನ್ನು ನೆನಪಿಟ್ಕೊಂಡ್ರೆ ಭಾಳ ಸರಳ ಅದ. ಎಲ್ಲರಿಗೆ ನಂಬರ್ ಕೊಟ್ಟು ಇದು ಮಾಡಿ ಮೆಂಬರ್ಶಿಪ್ ಮಾಡಿಸ್ರಿ. ನಿಖಿಲ್ ಅಣ್ಣವರು ಈಗಾಗಲೇ ನಮ್ಮನ್ನೆಲ್ಲ ಒಂದು ಗುಡ್ಸಾಕ ಇದು ಮಾಡಾಕ ಹೊಂಟಾರ. ಅವ್ರು ಈಗಾಗಲೇ ಹೇಳ್ಯಾರ ಏನೋ ದೊಡ್ಡ ನಾಯಕರಾಗ್ಬೋದು, ಏನೋ ಆಗ್ಬೋದು ಅಂತ. ಅವರು ಸ್ವಂತಕ್ಕೆ ಏನೂ ಆಸೆ ಇಟ್ಟಿಲ್ಲ. ಅವ್ರು ಏನು ಆಸೆ ಇಟ್ಟಾರ ಅಂದ್ರೆ ನಿಮ್ಮೆಲ್ಲರ ಗತೆ ಏನೋ ಒಂದೇ ಆಸೆ ಅದ. ಅದು ಏನಂದ್ರೆ ನಮ್ಮ ಕುಮಾರಣ್ಣವ್ರನ್ನ ಮತ್ತೊಮ್ಮೆ ಮುಖ್ಯಮಂತ್ರಿಗಳನ್ನಾಗಿ ಮಾಡಬೇಕು. ಮಾಡಿ ಏನದ ನಮ್ಮ ಸರ್ಕಾರದಲ್ಲಿ ಬರುವಂಥ ಯೋಜನೆಗಳ ಎಲ್ಲ ಬಡವರಿಗೆ ಮುಟ್ಟಬೇಕು, ಎಲ್ಲ ಮಹಿಳೆಯರಿಗೆ ಮುಟ್ಟಬೇಕು, ಎಲ್ಲ ರೈತರಿಗೆ ಮುಟ್ಟಬೇಕು. ಆ ಮುಟ್ಟುವಂಥ ಕೆಲಸ ಮಾಡಬೇಕಾದ್ರೆ ಏಕೈಕ ವ್ಯಕ್ತಿ ಎಲ್ಲರೂ ಒಪ್ಕೊಂಡಾರ, ಎಲ್ಲರೂ ಮೆಚ್ಚಾರ. ಬರೀ ನಮ್ಮ ಪಾರ್ಟಿಯವರು ಅಷ್ಟೇ ಅಲ್ಲ, ವಿರೋಧ ಪಕ್ಷದವ್ರು ಸಹಿತ ಒಪ್ಕೊಂಡಾರ, ದೇಶದಲ್ಲಿ ಒಪ್ಕೊಂಡಾರ, ವಿದೇಶದಲ್ಲಿ ಒಪ್ಕೊಂಡಾರ. ಏನಂತ ಒಪ್ಕೊಂಡಾರ ಅಂದ್ರೆ ಇಂಥ ನಾಯಕ, ಇಂಥ ಇದು ರಾಜಕೀಯ ವ್ಯಕ್ತಿ ಈ ಕುಮಾರಸ್ವಾಮಿನ ಬಿಟ್ಟರೆ ಮತ್ತೊಬ್ಬ ಸಿಗುವುದಿಲ್ಲ ಅಂತೇಳಿ ಎಲ್ಲರೂ ಘೋಷಣೆ ಮಾಡ್ಯಾರ. ಅಂತ ಘೋಷಣೆ ಮಾಡಿ ಆಯ್ತು ಕುಮಾರಸ್ವಾಮಿ ನಂತರ ಏನಪ್ಪ ಮುಂದೆ ಏನು ಓದ್ತಾರ. ಮುಂದೆ ಏನು ಅಂದ್ರೆ ತೋರಿಸ್ಲಕ್ಕೆ ಹೊಂಟಾರ ನಿಖಿಲ್ ಕುಮಾರಣ್ಣವ್ರು. ಆ ಮುಂದೆ ಏನನ್ನೋದು ಅನ್ನೋದ್ರೆ ಕುಮಾರಣ್ಣವ್ರ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟುಕೊಂಡು ಅವ್ರಗತೆ ಏನದ ಸಾತ್ವಿಕರಾಗಿ, ಸಮಾಧಾನ ಆಗಿ, ಶಾಂತ ರೀತಿಯಿಂದ, ಸಹನದಿಂದ ಎಲ್ಲರನ್ನ ಬರಮಾಡಿಕೊಂಡು, ಎಲ್ಲ ಜಾತಿಯವ್ರನ್ನ ಒಳ ಮಾಡಿಕೊಂಡು, ಎಲ್ಲ ಇದು ಮಾಡಿಕೊಂಡು ಪಕ್ಷ ಸಂಘಟನೆ ಮಾಡ್ತಾ ಹೋಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವು ನೀವು ಕೂಡಿ ಸಾಗೋಣ ಅಂತೇಳಿ ತಮಗೆಲ್ಲ ಹೇಳ್ತಾ, ಈ ಒಳ್ಳೆ ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ನಾವು ಹೇಳಿದೆವು ಎಲ್ಲ ಕಡೆದ ಬರ್ರಿ ಅಂತ ಹೇಳಿ ಕಳಿಸಿದ್ರೆ ಇಷ್ಟು ಜನ ಬರ್ತೀರಿ ಅಂತ ಹೇಳಿ ನಿರೀಕ್ಷೆ ಮಾಡಿರಲಿಲ್ಲ. ಈಗ ನಿಖಿಲ್ ಅಣ್ಣ ಗಾಡಿ ಮ್ಯಾಗ ನಿಂತಾಗ ಎಲ್ಲರನ್ನ ನೋಡಿ ಕೈ ಮಾಡ್ರಿ ಅಂದ್ರೆ ಅವ 2 ಕೈ ತೆಳಗಿಟ್ಕೊಂಡು ನಿಂದಿರ್ತಿದ್ದ. ಯಾಕಂದ್ರೆ ತೆಳಗೆ ಬಾರ್ಸಾಕತ್ತಿದ್ದ ಹಿಂಗೆ. ಯಾಕಂದ್ರೆ ಖುಷಿಲೇ ನಿಮ್ಮನ್ನೆಲ್ಲ ನೋಡಿ ಅಷ್ಟೊಂದು ಖುಷಿಯಾಗಿತ್ತು. ಬಸವನ ಬಾಗೇವಾಡಿ ಒಳಗೆ ಇಷ್ಟು ಜನ ಅದಾರ, ಇಷ್ಟೆಲ್ಲ ಜಾತ್ಯತೀತ ಜನತಾದಳದ ಕಾರ್ಯಕರ್ತರು ಇದ್ದು ಅಪ್ಪುಗೌಡ್ರು ಯಾಕೆ ಸೋಲಾಕತ್ಯಾರ ಅಂದ್ರು. ಆ ಯಾಕೆ ಸೋಲಾಕತ್ಯಾರ ಅಂದ್ರೆ ಅದು ನಮ್ಮ ಹಣೆ ಬಾರದಿಂದ ಸೋತೀನಿ, ಮುಂದಿನ ಬಾರಿ ಏನದ ಹಣೆ ಬಾರ ಸಹಿತ ಸರಿಸಿಟ್ಟು ಮಾಡುವಂಥ ಶಕ್ತಿ ನಿಮ್ಮಲ್ಲಿ ಐತಿ, ನೀವೆಲ್ಲರೂ ಕೂಡಿ ಮಾಡ್ತೀರಿ ಅಂತೇಳಿ ನನಗೆ ಆಸೆ ಇಟ್ಕೊಂಡು ಇಲ್ಲಿವರೆಗೂ ಮಾತನಾಡೋಕೆ ಅವಕಾಶ ಮಾಡಿಕೊಟ್ಟು ನನ್ನ ಅನಿಸಿಕೆಗಳನ್ನು ಹೇಳಿದೆ. ಅದ್ರಾಗ ಏನಾದರೂ ತಪ್ಪಾಗಿದ್ರೆ ಇದು ಆಗಿದ್ರೆ ನಮ್ಮೋನೇ ಅದಾನ, ನಮ್ಮೋನೇ ಮಾತಾಡ್ಯಾನ ಅಂತೇಳಿ ಹೊಟ್ಟೆಗೆ ಹಾಕೋರಿ ಅಂದ್ರೆ ಎಲ್ಲರ ತಪ್ಪುಗಳನ್ನು ಹಾಕೋಬೇಡ್ರಿ, ಹೊಟ್ಟೆ ಎರಿತದ. ನಾನು ನಿಮ್ಮವನಿದ್ದೀನಿ. ಈಗಾಗಲೇ ಅಲ್ಕೋಡ್ ಅಣ್ಣಪ್ಪರು ಹೇಳಿದ್ರಲ್ಲ, ನಿಮ್ಮವನು ನಿಮ್ಮ ಮಗನಾಗಿ ನೋಡ್ರಿ ಅಂಥೇಳಿ. ಅದಕ್ಕೆ ಏನದ ನಿಮ್ಮವನೇ ಅದೀನಿ. ನಾ ಏನಾದರೂ ತಪ್ಪು ಮಾಡಿದ್ರೆ ನಿಮ್ಮ ಹೊಟ್ಟೆಗೆ ಹಾಕೋರಿ. ಏನ್ರಿ ಒಳ್ಳೆವಿದ್ದು ಇದು ಇದ್ದು ಅಂದ್ರೆ ನನಗೇನದ ಬೆಂಬಲ ಸೂಚಿಸ್ರಿ. ನೀವೆಲ್ಲ ಪ್ರೀತಿ ವಿಶ್ವಾಸ ತೋರಿಸಿ ನಾನು ಹಿಂದಿದ್ರೆ ನಾನು ಏನು ಬೇಕಾದೇ ಮಾಡಾಕ್ತಾ ಇರೋದೀನಿ. ಅದಕ್ಕೆ ಏನದ ಈಗಾಗಲೇ ಹೇಳಾಕತ್ತಾರೆ ಎಲ್ಲರೂ. ಶಾಲ್ ಹೊದಿಸ್ತಾರ, ಹಾರ ಹಾಕ್ತಾರ. ಅದನ್ನು ಭಾಳ ಕಡೆ ಹೇಳ್ತೀನಿ ನಾ. ಶಾಲ್ ಹೊದಿಸೋದು, ಹಾರ ಹಾಕೋದು ಅಂದ್ರೆ ದೊಡ್ಡ ಸ್ಥಾನ ಕೊಟ್ರೆ ನನಗೆ ಅಂತೇಳಿ ಖುಷಿಲಿ ಹೋಗೋದು ಅಲ್ಲದು. ಅದು ಏನಂದ್ರೆ ಶಾಲ್ ಅಂದ್ರೆ ನಾವೇನದ ನಿನಗೇನ್ರಿ ಬತ್ತಂದ್ರೆ ತ್ರಾಸ ಬಂದ್ರೆ, ನಿನಗೇನ್ರಿ ಎದುರಾಯ್ತು ಇದು ಆಯ್ತಂದ್ರೆ ನಾವೆಲ್ಲರೂ ರಕ್ಷಣಾ ಕವಚವಾಗಿ ನಿನಗೆ ಹಿಂದಿರ್ತೀವಿ, ನೀವು ಮುಂದೆ ಸಾಗು ಅತ್ತೆ ಹೇಳಾಕ ಶಾಲ್ ಹೊಚ್ಚಿರ್ತಾರ. ಅದೇ ರೀತಿ ಏನದ ಹಾರ ಹಾಕ್ತಾರ. ಹಾರದಲ್ಲಿ ಹೂಗಳಿರ್ತಾವ ಗೊತ್ತದ. ಆ ಒಟ್ಟು ಹೂಗಳ ಪೋಣಿಸಿ ಒಂದು ಹಾರ ಮಾಡಿರ್ತಾರೆ. ಅದನ್ನೇನದ ನೀವೆಲ್ಲ ಪ್ರೀತಿ ವಿಶ್ವಾಸ ಏನು ಹಂಚ್ಕೊಂಡ್ರಿ ಇಟ್ಕೊಂಡಿರಿ, ಅಂಥವೆಲ್ಲ ಪ್ರೀತಿ ವಿಶ್ವಾಸ ಪೋಣಿಶ್ ಒಂದು ಹಾರ ಮಾಡಿ ನಮ್ಮ ಕೊಳ್ಳಿಗೆ ಹಾಕಿರ್ತೀರಿ. ಏನು ಹಾಕಿರ್ತೀರಿ ಅಂದ್ರೆ ಇನ್ನು ನಮ್ಮ ಎಲ್ಲ ಆಗು ಹೋಗಗಳ ನೀನು ಕೊಳ್ಳಿಗೆ ಹಾಕಿವು, ಅದು ಏನು ಮಾಡ್ತೀನಿ ನೋಡು ಅಂತೇಳಿ ಅದರದ್ದು ಜಿಮ್ಮೆದಾರಿ ಭಾಳ ಇರ್ತದ. ಹಾರ ಶಾಲ ಅಂದ್ರೆ ಹಗರಲ್ಲ, ನೀವೆಲ್ಲ ಮ್ಯಾಗ ಹಾಕಾಕತ್ತೀರಿ. ಆ ಶಾಲದ ಹಾರದ ಹಗರ ಮಾಡ್ಕೋಬೇಕಾದ್ರೆ ನಿಮ್ಮೆಲ್ಲರ ಸೇವೆ ಈ ಜನ್ಮದಲ್ಲಿ ಅಲ್ಲ ಮುಂದಿನ ಜನ್ಮದಲ್ಲಿ ಮಾಡಿದ್ರೆ ಸಹಿತ ನನಗೆ ಮುಟ್ಲಾರ್ದು ಅಂತೇಳಿ ನಿಮಗೆಲ್ಲ ಹೇಳ್ತಾ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ರೀತಿ ಸದಾಕಾಲ ನನ್ನ ಮೇಲೆ ಇರಲಿ. ಅದೇ ರೀತಿ ಜಾತ್ಯತೀತ ಜನತಾದಳದ ಮೇಲೆ ಇರಲಿ.
ನಮಗೇನಾದರೂ ಒಳ್ಳೇದು ಮಾಡೋದು ನಮ್ಮ ರೈತರಿಗೆ ಬಡವರಿಗೆ ಒಳ್ಳೇದಾಗಬೇಕಂದ್ರೆ ಜಾತ್ಯತೀತ ಜನತಾದಳದಿಂದ ಈಗಾಗಲೇ ತಮ್ಗೆ ಗೊತ್ತು, ದೇವೇಗೌಡರು ನಮ್ಮ ಮಾಡದಲ್ಲೇ ನಮ್ಮ ಆಲ್ಮಟ್ಟಿ ಡ್ಯಾಮ್ ಆಯಿತು, ನಮಗೆ ನೀರಾಯಿತು, ನಮಗೇನದ ಈಗ NTPC ಆಗ್ಯದ, NTPC ಆಗಿ ಕರೆಂಟ್ ಬಂದದ, ಎಲ್ಲ ಬಂದರು ನಮ್ಮ ನಾಡಿಗೆ ಏನೂ ಇಲ್ಲ, ಮುಂದಿನವ್ರಿಗೆ ಕೊಟ್ಟಾರ, ಆ ಕಡೆ ಹೋಗ್ಲಿ ಅಂತೇಳಿ. ನಾ ಒಂದು ಮಾತು ಹೇಳ್ತೀನಿ, ನಮಗೆ ರೈತರಿಗೆ ನೀರು ಕೊಡ್ರಿ, ಕರೆಂಟ್ ಕೊಡ್ರಿ, ಕರೆಂಟ್ ಕೊಟ್ಟು ಬೆಳೆದಂಥ ಬೆಳೆಗೆ ಒಳ್ಳೆ ಬೆಲೆ ಕೊಡ್ರಿ. ಇದಾದ್ರೆ ಸಾಕು, ನಾವು ಏನೂ ಬಿಡೋದಿಲ್ಲ. ಕಾರ್ನ್ಯಾಗ ಮೆರಿತೇವೆ, 4 ಎಕರೆ ಇದ್ದವ್ರು ಕಾರ್ನ್ಯಾಗ ಅಡ್ಡಾಡ್ತೇವೆ, ಅಟ್ಟು ಗಟ್ಟಿ ಹೇಳ್ತೀನಿ ನಾ. ಅದಕ್ಕೆ ನೀವು ಆ ಸಹಕಾರ ಮಾಡ್ರಿ ಅಂತೇಳಿ ಎಲ್ಲರಿಗೆ ನಾಯಕರಿಗೆ ಕೇಳ್ಕೊಂಡು, ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲ ಸದಾಕಾಲ ನನ್ನ ಮೇಲೆ ಇರಲಿ ಅಂತೇಳಿ ಮತ್ತೊಮ್ಮೆ ಮಗದೊಮ್ಮೆ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯರಿಗೆ ತಿಳಿಸಿ, ಇಲ್ಲಿ ಕೂಡಿದಂಥ ಯಾವತ್ತು ನನ್ನ ಕ್ಷೇತ್ರದ ಎಲ್ಲ ಹಿರಿಯರೇ, ತಾಯಂದಿರೇ, ಸಹೋದರರೇ, ನೀವೆಲ್ಲ ಇವತ್ತು ಬಂದು ನನಗೆ ಆಶೀರ್ವಾದ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಈ ಪ್ರೀತಿ ವಿಶ್ವಾಸ ಸದಾಕಾಲ ಇರಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜಾತ್ಯತೀತ ಜನತಾದಳ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.